ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಯಾರ ತಂದೆ ತಾಯಿ ಕೇಳಿದ್ರು ನೀನ್ ಫಸ್ಟ್ ಬರ್ಬೇಕು ಅಂತ ಹೇಳ್ತಾರೆ ಹೊರತು ಬೇರೆ ಒಂದು ಚಟುವಟಿಕೆಗಳಲ್ಲಿ ನೀನು ಭಾಗವಹಿಸು. ಇವತ್ತು ಏನು ನೀನು ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಮುಖ್ಯ ಅನ್ನೋದು ಇವತ್ತು ಕಡಿಮೆ ಆಗಿದೆ. ಅಂತ ಸಂದರ್ಭದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನ ಕರ್ನಾಟಕ ಟಿವಿಯವರು ಇಲ್ಲಿ ಮತ್ತೆ ರೋಟರಿ ಸಂಸ್ಥೆಯವರು ಸೇರ್ಕೊಂಡು ಇಟ್ಟಿದ್ದಾರೆ. ಇದು ಬಹಳ ಉತ್ತಮವಾದ ಒಂದು ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇದೇ ಹೇಳಿದ್ರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ, ಈಗ ರಂಗೋಲಿ ಹಾಕೋದ ನಿಂತು ಹೋಗೈತಿ ಅಂತ ಹೇಳಿ ಪ್ರಾಚೀನ ಕಾಲದಲ್ಲಿ ಗೆದ್ದ ತಕ್ಷಣ ರಂಗೋಲಿ ಹಾಕಿ ಅವರ ದಿನಚರಿಯನ್ನ ಪ್ರಾರಂಭಿಸುತ್ತಿದ್ದ ಮಹಿಳೆಯರನ್ನ ನಾವು ನೋಡಿದ್ದೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ರಂಗೋಲಿ ಮಾಯ ಆಗ್ಯದ. ಅದಕ್ಕೆ ಪ್ರೋತ್ಸಾಹ ಕೊಡುವಂತದ್ದು ಒಂದು ಸನ್ನಿವೇಶಗಳು ಸಹಿತ ಇಲ್ಲ ಇವತ್ತು. ಅಂತ ಸಂದರ್ಭದಲ್ಲಿ ಇವತ್ತಿನ ಯುವ ಪೀಳಿಗೆಗೆ ಆ ರಂಗೋಲಿ ಕಲೆಯನ್ನ ಅದಕ್ಕೆ ಪ್ರೋತ್ಸಾಹ ಕೊಡುವ ಕೆಲಸವನ್ನ ಕರ್ನಾಟಕ ಟಿವಿಯವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.